ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸೆಲ್ಫ್ ಸರ್ಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಚಾನಲ್ಗೆ ಈ ಒಂದು ಸೆಲ್ಫ್ ಸರ್ಟಿಫಿಕೇಷನ್ ಮಾಡಬೇಕಾಗುತ್ತೆ. ಅಂದರೆ ವೀಡಿಯೋಸ್ಗೆ ಸೆಲ್ಫ್ ಸರ್ಟಿಫಿಕೇಷನ್ ಮಾಡಿ ಕೊಡಬೇಕಾಗುತ್ತೆ. ನಿಮಗೆ ಮೇಲ್ ಕೂಡ ಬರುತ್ತೆ. ಮೇಲ್ಗಡೆ ಚಾನಲ್ ನೇಮ್ ಇರುತ್ತೆ, ಸೆಲ್ಫ್ ಸರ್ಟಿಫಿಕೇಷನ್ ಈಸ್ ಲೈವ್ ಫಾರ್ ಯುವರ್ ಚಾನಲ್ ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಇಲ್ಲೆಲ್ಲ ಬರ್ತಿರ್ತಾರೆ, ನೀವು ಓದ್ಕೋಬೋದು. ಸೆಲ್ಫ್ ಸರ್ಟಿಫಿಕೇಷನ್ ಗಿವ್ಸ್ ಯು ಮೋರ್ ಕಂಟ್ರೋಲ್ ಓವರ್ ಯುವರ್ ವೀಡಿಯೋಸ್ ಮಾನಿಟೈಸೇಷನ್ ಅಂತೇಳಿದೆ. ಇದು ಸೆಲ್ಫ್ ಸರ್ಟಿಫಿಕೇಷನ್ ಅಂದರೆ ಏನು, ಯಾಕೆ ಸೆಲ್ಫ್ ಸರ್ಟಿಫಿಕೇಷನ್ ಕೊಡಬೇಕು, ಹೇಗೆ ಕೊಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸೆಲ್ಫ್ ಸರ್ಟಿಫಿಕೇಷನ್ ಅಂದರೆ ನಿಮ್ಮ ವೀಡಿಯೋ ಬಗ್ಗೆ ನೀವೇ ಹೇಳೋದು, ಕರೆಕ್ಟ್ ಇದೆ ವೀಡಿಯೋ, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಮತ್ತು ಅವ್ರದ್ದು ಏನೇನು ರೂಲ್ಸ್ ಇರುತ್ತೆ ಯೂಟ್ಯೂಬ್ ಅವ್ರದ್ದು, ನೀವು ವೀಡಿಯೋ ಅಪ್ಲೋಡ್ ಮಾಡುವಾಗ ಏನು ರೂಲ್ಸ್ ಇದೆ ಅದೆಲ್ಲ ಫಾಲೋ ಮಾಡುತ್ತೆ ಅಂತೇಳಿ ಹೇಳೋದಕ್ಕೆ ಸೆಲ್ಫ್ ಸರ್ಟಿಫಿಕೇಷನ್ ಅಂತೇಳಿ ಹೇಳ್ತಾರೆ. ಇದು ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸೆಲ್ಫ್ ಸರ್ಟಿಫಿಕೇಷನ್ ಕೊಡಬೇಕಾಗುತ್ತೆ. ಯಾವ ರೀತಿ ಅಂತೇಳಿ ನಿಮಗೆ ತಿಳಿಸ್ತೀನಿ. ಇದು ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಇದು ಸೆಲ್ಫ್ ಸರ್ಟಿಫಿಕೇಷನ್ ಬರುತ್ತೆ. ಒಂದು ವೇಳೆ ನೀವು ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಇದು ಒಂದು ಸೆಲ್ಫ್ ಸರ್ಟಿಫಿಕೇಷನ್ ಆಪ್ಷನ್ ಬರೋದಿಲ್ಲ. ನಿಮಗೆ ತೋರಿಸ್ತೀನಿ ಕ್ರೋಮ್ನಲ್ಲಿ. ಈಗ ನಾನು ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ನಾನು ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿದ್ರೆ ಕ್ರಿಯೇಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಅಪ್ಲೋಡ್ ವಿಡಿಯೋಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಇದರಲ್ಲಿ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಯಾವ ವಿಡಿಯೋ ಇದನ್ನು ಅಪ್ಲೋಡ್ ಮಾಡ್ತೀನಿ ಎಕ್ಸಾಂಪಲ್ಗೆ ನಿಮಗೆ ತೋರಿಸೋದಕ್ಕೋಸ್ಕರ. ಫ್ರೆಂಡ್ಸ್, ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟಿಗೆ ಡೀಟೇಲ್ಸ್ ಬರುತ್ತೆ, ಮಾನಿಟೈಸೇಷನ್ ಬರುತ್ತೆ, ವಿಡಿಯೋ ಎಲಿಮೆಂಟ್ಸ್ ಬರುತ್ತೆ, ಆಮೇಲೆ ಇಲ್ಲಿ ಚೆಕ್ಸ್ ಅಂತೇಳಿ ಬರುತ್ತೆ, ವಿಸಿಬಿಲಿಟಿ ಅಂತೇಳಿ ಇಷ್ಟು ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಟೈಟಲ್ನಲ್ಲಿ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಅಂದರೆ ಮೊದಲೇ ಚಾನಲ್ನಲ್ಲಿ ಸೆಟ್ ಮಾಡ್ಬೋದು ಇದೆಲ್ಲ ಏನೇನು ಬರಬೇಕು ಅಂತೇಳಿ. ಟೈಟಲ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನೇನು ಬರಬೇಕು ಆಟೋಮೆಟಿಕ್ಕಾಗಿ ಅಂತೇಳಿ ಇಲ್ಲಿ ಸೆಟ್ ಮಾಡಿರ್ಬೋದು. ಆ ರೀತಿ ಸೆಟ್ ಮಾಡಿದ್ದೀನಿ ನಾನು. ಇದಾದಮೇಲೆ ಪ್ಲೇ ಲಿಸ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದಾರೆ, ನಾನೀಗ ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಡನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಇದಾದಮೇಲೆ ಕೆಳಗಡೆ ಬಂದರೆ ಏಜ್ ರಿಸ್ಟ್ರಿಕ್ಷನ್ ಇದೆ, ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೋದು, ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಟ್ಯಾಗ್ಸ್ ಇದೆ, ಟ್ಯಾಗ್ಸ್ ನೀವು ಅಪ್ಲೋಡ್ ಮಾಡ್ಬೋದು, ಟ್ಯಾಗ್ಸ್ನಲ್ಲಿ ಎಂಟರ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ವಿಡಿಯೋ ಲ್ಯಾಂಗ್ವೇಜ್ ಎಲ್ಲನೂ ಇಲ್ಲಿ ಸೆಟ್ಟಿಂಗ್ಸ್ನ ಮಾಡ್ಕೋಬೋದು, ನಿಮಗೆ ಯಾವ ಥರ ಅನಿಸುತ್ತೆ ಅದರ ಪ್ರಕಾರ. ಇದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಮಾನಿಟೈಸೇಷನ್ ಕೇಳ್ತಾ ಇದೆ. ಇಲ್ಲಿ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ರೆ ಆನ್ ಮಾಡ್ಕೊಂಡಿದ್ದೀನಿ. ಡನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ನೋಡ್ತಾ ಇದ್ರೆ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಸೂಟಬಿಲಿಟಿ ಅಂತಿದೆ, ಇದೇ ಸೆಲ್ಫ್ ಸರ್ಟಿಫಿಕೇಷನ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಸೆಲ್ಫ್ ಸರ್ಟಿಫಿಕೇಷನ್ ಕೊಡಬೇಕು ಆ್ಯಡ್ಸ್ ರಿಲೇಟೆಡ್. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಎಲ್ಲನೂ ಅವರು ಕೇಳ್ತಾರೆ ಇಲ್ಲಿ ಆಪ್ಷನ್ನು. ಆ ಆಪ್ಷನ್ನಲ್ಲಿ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಏನೇನು ಕೇಳ್ತಾ ಇದ್ದಾರೆ, ಇನ್ ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಅಂತೇಳಿದೆ. ನೀವು ಬರ್ದಿರೋ ಲ್ಯಾಂಗ್ವೇಜ್ ಅದರಲ್ಲಿ ವಿಡಿಯೋದಲ್ಲಿ ಏನಾದರೂ ಇಲ್ಲಿ ನೋಡ್ತಿದ್ರೆ ಪ್ರೊಫೆನಿಟಿ ಇನ್ ಟೈಟಲ್, ತಮ್ನೇಲ್ ಆರ್ ಯೂಸೇಜ್ ಇನ್ ಕಾಂಟೆಂಟ್ ಅಂತೇಳಿ ಏನಾದರೂ ಕೆಟ್ಟದು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಟೈಟಲ್ನಲ್ಲಿ, ತಮ್ನೇಲ್ನಲ್ಲಿ ಮತ್ತು ಕಂಟೆಂಟ್ನಲ್ಲಿ ಅಂತೇಳಿ ಕೇಳುತ್ತೆ. ಇದರಲ್ಲಿ ನೀವು ನಿಮ್ಮ ಪ್ರಕಾರ ಮಾಡಿದರೆ ಇಲ್ಲಿ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಇವೆಲ್ಲ ಸ್ಟ್ರಾಂಗರ್ ಪ್ರೊಫೆನಿಟಿ, ಜಾಸ್ತಿ ಯೂಸ್ ಮಾಡಿವಿ, ಸ್ವಲ್ಪ ಯೂಸ್ ಮಾಡಿವಿ ಎಲ್ಲ ಇದೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯೂಸ್ ಮಾಡಿಲ್ಲ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಅಡಲ್ಟ್ ಕಂಟೆಂಟ್, ಪೋರ್ನ್ ರಿಲೇಟೆಡ್ ಏನಾದರೂ ಕಂಟೆಂಟ್ ಇದೆಯಾ, ವೈಲೆನ್ಸ್ ರಿಲೇಟೆಡ್ ಏನಾದರೂ ಕಂಟೆಂಟ್ ಇದೆ, ಇದು ಎಲ್ಲನೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ನೀವು ಕಂಟೆಂಟ್ ಕರೆಕ್ಟಾಗಿ ಚೆನ್ನಾಗಿ ಇರೋ ಕಂಟೆಂಟ್ನ ನೀವು ಮಾಡಿದರೆ ಇವೇನು ಮಾಡೋ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟಾಗಿ ಏನು ಮಾಡಬೇಕಂದ್ರೆ ನನ್ ಆಫ್ ದ ಎಬೋ ಅಂತೇಳಿ ಕ್ಲಿಕ್ ಮಾಡಿಬಿಡಬೇಕು. ಇದು ಮೇನ್ ಇರೋದು.
ಇಲ್ಲಿ ನೋಡ್ತಿದ್ರೆ ನನ್ ಆಫ್ ದಿ ಅಬೋವ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಎಲ್ಲ ಇದರಲ್ಲಿ ಏನು ಕಂಟೆಂಟ್ ಒಳ್ಳೆ ಕಂಟೆಂಟೇ ಇದೆ, ಕೆಟ್ಟ ಕಂಟೆಂಟ್ ಏನೂ ಇಲ್ಲ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ನನ್ನ ಅಂತೇಳಿ ಬಂದ್ಬಿಡುತ್ತೆ. ನಿಮ್ಮ ಕಂಟೆಂಟ್ ಕರೆಕ್ಟ್ ಇತ್ತು ಏನು, ಇಲ್ಲಿ ನೋಡ್ತಿದ್ರೆ ಅಂದರೆ ಪ್ರಾಬ್ಲಮ್ ಇರೋ ಕಂಟೆಂಟ್ ಏನಿಲ್ಲ ಅಂತೇಳಿ ಅರ್ಥ ಆಗುತ್ತೆ. ಇನ್ನು ಒಳ್ಳೆ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀವಿ, ಅಡಲ್ಟ್ ರಿಲೇಟೆಡ್ ಕಂಟೆಂಟ್ ಏನಿಲ್ಲ, ಅಂದರೆ ಕೆಟ್ಟದ್ದು ವಿಡಿಯೋ ಅಂದರೆ ಪೋರ್ ರಿಲೇಟೆಡ್ ವಿಡಿಯೋ ಏನೂ ಇಲ್ಲ, ವೈಲೆನ್ಸ್ ರಿಲೇಟೆಡ್ ಏನೂ ಇಲ್ಲ ಇದರಲ್ಲಿ ಅಂತೇಳಿ, ಮತ್ತು ಶಾಕ್ ಆಗೋವಂಥ ಕಂಟೆಂಟ್ ಏನೂ ಇಲ್ಲ, ಹಾರ್ಮ್ಫುಲ್ ಡೇಂಜರಸ್ ಕಂಟೆಂಟ್ ಏನಿಲ್ಲ, ಎಲ್ಲನೂ ಇಲ್ಲಿ ಇಲ್ಲ ಅಂತೇಳಿ ಇಲ್ಲಿ ಸರ್ಟಿಫೈಡ್ ಮಾಡಿದಾಗುತ್ತೆ. ಇದೇ ಸೆಲ್ಫ್ ಸರ್ಟಿಫಿಕೇಷನ್ ಅಂತೇಳಿ ಹೇಳ್ತಾರೆ. ಈಗ ಸೆಲ್ಫ್ ಸರ್ಟಿಫಿಕೇಷನ್ ನೀವು ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇಲ್ಲಿ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಸಬ್ಮಿಟ್ ರೇಟಿಂಗ್ ಅಂತಿದೆ, ಸಬ್ಮಿಟ್ ಮಾಡಬೇಕು. ಮಾಡಿದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ಎಲಿಮೆಂಟ್ಸ್ ಅಂತಿದೆ, ಸಬ್ ಟೈಟಲ್ಸ್, ಎಂಡ್ ಸ್ಕ್ರೀನ್ ಅವೆಲ್ಲನೂ ನೀವು ಅಪ್ಲೋಡ್ ಮಾಡ್ಬೋದು, ಅಂದರೆ ಆ್ಯಡ್ ಮಾಡ್ಬೋದು. ಇದಕ್ಕೆ ನಾನು ನಿಮಗೆ ತೋರಿಸ್ಕೋಸ್ಕರ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸೆಲ್ಫ್ ಸರ್ಟಿಫಿಕೇಷನ್ ಇನ್ನು ತೋರಿಸಿದ್ನಲ್ಲ ಅದು ಮೇನ್ ಕಂಟೆಂಟ್ ಇರೋದು, ಅದಕ್ಕೋಸ್ಕರ ಅಷ್ಟು ತೋರಿಸಿದ್ದೀನಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ನೀವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೆಕ್ಸ್ ಅಂತಿರುತ್ತೆ. ಇಲ್ಲಿ ಕಾಪಿರೈಟ್ ಇಶ್ಯೂಸ್ ಎಲ್ಲ ಚೆಕ್ ಆಗಿದೆ, ಆಲ್ಮೋಸ್ಟು ರೈಟ್ ಮಾರ್ಕ್ ಇದೆ, ನೋ ಇಶ್ಯೂಸ್ ಫೌಂಡ್ ಅಂತಿದೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ವಿಸಿಬಿಲಿಟಿ ಅಂತಿದೆ, ವಿಸಿಬಿಲಿಟಿ ನೀವು ಇಲ್ಲಿ ಚೆಕ್ ಮಾಡಬೇಕು, ಪಬ್ಲಿಕ್ ಇಡಬೇಕಾ, ಪ್ರೈವೇಟ್ ಇಡಬೇಕಾ, ಅನ್ಲಿಸ್ಟೆಡ್ ಇಡಬೇಕಾ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಸೆಲ್ಫ್ ಸರ್ಟಿಫಿಕೇಷನ್ ಕೊಡಬೇಕು. ಅಂದರೆ ನೀವು ವಿಡಿಯೋ ಬಗ್ಗೆ ನೀವು ಸೆಲ್ಫ್ ಸರ್ಟಿಫಿಕೇಷನ್ ಕೊಟ್ಟಾಗುತ್ತೆ. ಅಂದರೆ ಕಂಟೆಂಟ್ ಚೆನ್ನಾಗಿದೆಯಾ, ಏನಾದರೂ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರಾ, ಮತ್ತು ಏನಾದರೂ ವೈಲೆನ್ಸ್ ಇದೆಯಾ ಕಂಟೆಂಟ್ನಲ್ಲಿ, ಎಲ್ಲನೂ ಅದ್ರ ಬಗ್ಗೆ ನೀವು ಹೇಳೋದಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಕಂಟೆಂಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನನ್ ಆಫ್ ದ ಅಬೋವ್ ಅಂತೇಳಿ ಕೆಳಗಡೆ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಮುಗ್ದೋಗುತ್ತೆ. ಅದೆಲ್ಲನೂ ಪರ್ಟಿಕ್ಯುಲರ್ ಒಂದೊಂದಕ್ಕೆ ಕೊಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಇದು ಸೆಲ್ಫ್ ಸರ್ಟಿಫಿಕೇಷನ್ ಇದೆ ಫ್ರೆಂಡ್ಸ್. ಇದು ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟೇ ಇದು ಬರುತ್ತೆ. ವೈಟಿ ಸ್ಟುಡಿಯೋ ಅಂದರೆ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಅದು ಏನು ಕೊಡೋ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ತಾನೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಫ್ರೆಂಡ್ಸ್. ಈ ಒಂದು ಕಂಟೆಂಟ್ ಇದರಲ್ಲಿ ವಿಡಿಯೋ ಮಾಡಿ ಅಂತೇಳಿ ನಮಗೆ ಒಬ್ಬರು ಕೇಳಿದರು, ಅದಕ್ಕೋಸ್ಕರ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.